ಯಾವತ್ತೂ ಬೈಕ್ ತೋರಿಸೋರು ಇವತ್ತು ಯಾಕೆ ಕಾರ್ ತೋರಿಸ್ತಾ ಇದ್ದೀರಿ ಅಂದ್ಕೊತಾ ಇದ್ದೀರಾ? ಬಿಕಾಸ್ ಐ ಆಮ್ ನಾಟ್ ರೈಡಿಂಗ್ ಟುಡೇ, ಐ ಆಮ್ ಡ್ರೈವಿಂಗ್. ವೆಲ್ಕಮ್ ಟು ಶಿವ್ ಟ್ರಾವೆಲ್ ಸ್ಟೋರೀಸ್ ಮಾರೆ. ಹೇಗಿದ್ದೀರಿ ಎಲ್ಲರೂ? ಟುಡೇ ಐ ಆಮ್ ಟ್ರಾವೆಲಿಂಗ್ ಟು ಇಂಟರ್ ಸ್ಟೇಟ್, ದ ವೆರಿ ನೈಬರಿಂಗ್ ಸ್ಟೇಟ್ ಆಫ್ ಕರ್ನಾಟಕ, ದಟ್ ಈಸ್ ಕೇರಳ. ಇಲ್ಲಿ ನಿಮಗೆ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಆಗಿರುವಂತಹ ಮುನ್ನಾರ್ನ ತೋರಿಸ್ತೇನೆ. ಮುನ್ನಾರ್ ಆದ ನಂತರ ನಿಮಗೆ ಇಲ್ಲೇ ಒಂದು ಅಲ್ಲಿ ಮುನ್ನಾರ್ನ ನಿಯರ್ ಬೈ ಇರುವ ಪ್ಲೇಸ್ ಆದಂತಹ ಕುಲುಕುಮಲೈ ಹಿಲ್ಸ್ ಕೂಡ ತೋರಿಸ್ತೇನೆ. ಮುಂದೆ ವಿಡಿಯೋ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆ ಹಿಲ್ ಸ್ಟೇಷನ್ ಹೇಗಿರುತ್ತೆ ಅಂದರೆ ಅರೌಂಡ್ 12 ಕಿಲೋಮೀಟರ್ಸ್ ಆಫ್ ಟಫೆಸ್ಟ್ ಆಫ್ ರೋಡ್ ಟ್ರೈಲ್ ಆಗಿರುತ್ತೆ ಅದು. ಬಟ್ ಎನಿ ಹೌ ದಿಸ್ ಟೈಮ್ ಐ ಆಮ್ ನಾಟ್ ರೈಡಿಂಗ್, ಸೊ ವಿಲ್ ಬಿ ಗೋಯಿಂಗ್ ಇನ್ 4x4 ಜೀಪಲ್ಲೂ ಸಫಾರಿ ಮಾಡ್ತೇವೆ ಅದನ್ನು. ನಿಮಗೆ ಬ್ಯಾಂಗ್ಳೂರಿಂದ ಮುನ್ನಾರ್ ಅರೌಂಡ್ 500 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರುತ್ತೆ. ಇದನ್ನು ಸೇರಬೇಕಾದ್ರೆ ನಿಮಗೆ 2 ದಾರಿ ಇರುತ್ತೆ. ಒಂದು ಯು ಕ್ಯಾನ್ ಗೋ ಸೇಲಂ ಆದಮೇಲೆ ತಿರುಪೂರ್ ಆದಮೇಲೆ ಅಣ್ಣಾಮಲೈ ರಿಸರ್ವ್ ಫಾರೆಸ್ಟ್ನ ಕ್ರಾಸ್ ಮಾಡಿದ್ರೆ ನಿಮಗೆ ಕೇರಳ ಎಂಟ್ರ್ ಆಗ್ತೀರಿ. ಯು ಕ್ಯಾನ್ ರೀಚ್ ಮುನ್ನಾರ್ ಇನ್ ದಟ್ ವೇ. ಅದು ಅರೌಂಡ್ 500 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲ ಯು ಕ್ಯಾನ್ ಗೋ ಸೇಲಂ, ದೆನ್ ದಿಂಡಗಲ್ಲು, ಮತ್ತು ಅಲ್ಲಿಂದ ನೀವು ಕೇರಳ ಬಾರ್ಡರ್ನ ಎಂಟ್ರಿ ಆಗ್ಬೋದು. ಬಟ್ ಐ ವುಡ್ ಪ್ರಿಫರ್ ಯು ಟು ಗೋ ಇನ್ ದಟ್ ದಿಂಡಗಲ್ ರೋಡಲ್ಲಿ ಹೋಗಲಿಕ್ಕೆ ನಾನು ಪ್ರಿಫರ್ ಮಾಡ್ತೀನಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಈ ರೋಡು, ದಿಸ್ ಇಸ್ ನಿಮ್ಗೆ ಅಣ್ಣಾಮಲೈ ರಿಸರ್ವ್ ಫಾರೆಸ್ಟಿಂದ ಒಳಗಡೆಯಿಂದ ಹೋಗ್ತಾ ಇರೋದು. ದಿಸ್ ಇಸ್ ಅ ಸಿಂಗಲ್ ರೋಡ್. ನಿಮ್ಗೆ ಆ್ಯಕ್ಚುಲಿ ಆ ಕಡೆ ಈ ಕಡೆ ನೋಡಿ ಕಾರ್ನ ನಾವು ಇಳಿಸ್ಲಿಕ್ಕೂ ಆಗೋದಿಲ್ಲ. ಬೈಕ್ ಆದರೆ ಓಕೆ, ಬೈಕರ್ಸ್ ಕ್ಯಾನ್ ಗೋ. ಬಟ್ ನೀವು ಕಾರಲ್ಲಿ ಹೋಗೋದಾದರೆ ಐ ವುಡ್ ಪ್ರಿಫರ್ ಟು ಗೋ ವಯಾ ದಿಂಡಗಲ್. ನಾನು ಹೋಗ್ತಾ ತಿರುಪೂರ್ ಮೇಲೆ ಹೋಗಿದ್ದೇನೆ. ಸೊ ದಿಸ್ ಇಸ್ ದ ಹೋಗ್ತಾ ಇರಬೇಕಾದ್ರೆ ಇರುವ ಫುಟೇಜ್. ನಿಮಗೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಶೋ ಯು ದಿಂಡಿಗಲ್ ಮೇಲೆ. ಅದು ಎಕ್ಸ್ಟ್ರೀಮ್ಲಿ ಗುಡ್ ರೋಡ್. ದ ರೋಡ್ಸ್ ಆರ್ ವೆರಿ ನೈಸ್. ಸೊ ಅರೌಂಡ್ 40 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ನೀವು ಆ ರೋಡಲ್ಲಿ ಹೋದರೆ. ಬಟ್ ಆದರೂ ಕೂಡ ದ ಟೈಮ್ ಯು ವಿಲ್ ಬಿ ರೀಚಿಂಗ್ ಈಸ್ ಮಚ್ ಮೋರ್ ಅರ್ಲಿಯರ್ ದ್ಯಾನ್ ದಿಸ್ ರೋಡ್. ಸೊ ನೋಡಿ, ಇಲ್ಲಿ ನಾವು ಆಲ್ರೆಡಿ ಕೇರಳ ಎಂಟ್ರಿ ಆಗಾಯಿತು. ಕೇರಳ ಅಂದ್ರೇ ನಿಮ್ಗೆ ಗೊತ್ತಿರಲ್ಲ, ಹಚ್ಚ ಹಸಿರಿನಿಂದ ಕೂಡಿರೋ ಪ್ರದೇಶ. ಮತ್ತು ಹಾಗೆ ಕರ್ವಿ ರೋಡ್ಸು ಇರುತ್ತೆ. ನೀವು ಯು ಕಾಂಟ್ ಗೋ ಬಿಯಾಂಡ್ 40 ಕಿಲೋಮೀಟರ್ಸ್ ಪರ್ ಅವರ್. ಆರಾಮಾಗಿ ಓಡಿಸಿ ಇಂಥ ಕಡೆಗೆಲ್ಲ, ಬಿಕಾಸ್ ವಿ ಆರ್ ನಾಟ್ ಯೂಸ್ ಟು ಆಲ್ ದೀಸ್ ಕೈಂಡ್ ಆಫ್ ರೋಡ್ಸ್. ಇಂಥ ರೋಡ್ಸಲ್ಲೆಲ್ಲ ಓಡಿಸೋದು ನೈಟ್ ಟೈಮ್ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ನಿಮಗೆ ಲೈಟಿಂಗ್ ರಿಫ್ಲೆಕ್ಷನ್ ಇರೋದ್ರಿಂದ ಎವ್ರಿ ಟರ್ನಿಂಗಲ್ಲಿ ಆಪೋಸಿಟ್ ವೆಹಿಕಲ್ ಬರ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಬಟ್ ಡೇ ಟೈಮಲ್ಲಿ ಐ ಅಡ್ವೈಸ್ ಯು ಟು ಹಾರ್ನ್ ಎವ್ರಿ ಟರ್ನಿಂಗ್ ಯು ಡೂ. That is the best way to be safe in these kind of ridings or the driving. ನೋಡಿ, ನಾವಿನ್ನೂ ಮುನ್ನಾರ್ ರೀಚ್ ಆಗಲಿಲ್ಲ. ಆಲ್ಮೋಸ್ಟ್ ಐ ಲೆಫ್ಟ್ 4 AM ಇನ್ ದ ಮಾರ್ನಿಂಗ್ ಫ್ರಮ್ ಬ್ಯಾಂಗ್ಳೂರ್. ಅಲ್ಲಿಂದ ನಾವು ಮತ್ತೆ ರೀಚ್ ಆಗ್ತಾ ಅರೌಂಡ್ 3 o'clock ಆಗಿತ್ತು ಮುನ್ನಾರ್ ರೀಚ್ ಆಗಬೇಕಾದ್ರೆ. ಇನ್ ಬಿಟ್ವೀನ್ ಬರ್ತಾ ಇರಬೇಕಾದ್ರೆ ಐ ಫೆಲ್ಟ್ ದಟ್ ದರ್ ಇಸ್ ಸಮ್ ಗುಡ್ ಸೀನರಿ. ಸೊ ಐ ಥಾಟ್ ಆಫ್ ಶೋಯಿಂಗ್ ಇಟ್ ಟು ಯು. ಮತ್ತು ನನಗೆ ಮುನ್ನಾರ್ಗೆ ಡ್ರೈವ್ ಮಾಡಬೇಕಾದ್ರೇ ಅನಿಸ್ತಾ ಇತ್ತು ಯಾಕೋ ಇಟ್ ಮೇ ರೈನ್ ಟುಡೇ ಅಂತ. ನೋಡಿ, ಅಂದ್ಕೊಂಡಂಗೆ ಆಯಿತು ಪರಿಸ್ಥಿತಿ. ಸೊ ಇಟ್ಸ್ ರೈನಿಂಗ್ ನೌ. ಅಂದರೆ ರೈನಿಂಗ್ ನಮಗೆ ಈಗ ಸಮ್ಮರಲ್ಲಿ ಬ್ಯಾಂಗ್ಳೂರಲ್ಲಿ ರೈನ್ ಅಂದರೆ ಇಟ್ಸ್ ಲೈಕ್ ಹೆವನ್ ಫಾರ್ ಅಸ್. ಮಳೆನೇ ಆಗ್ತಾಯಿಲ್ಲ. ಬಟ್ ಈಗ ಆ್ಯಸ್ ಸೂನ್ ಆಸ್ ಐ ಆಮ್ ನಿಯರಿಂಗ್ ಟು ಮುನ್ನಾರ್ ಮಳೆ ಬಂತು. ತುಂಬ ಖುಷಿ ಆಯಿತು. ಮತ್ತು ಮಳೆ ಹೋಗ್ತಾ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಬಟ್ ಐ ವಾಸ್ ನಿಯರ್ ಟು ಮುನ್ನಾರ್ ಆವಾಗ ಸ್ಟಾರ್ಟ್ ಆಗಬೇಕಾದ್ರೆ. ಸೊ ಅರೌಂಡ್ 3 o'clock ನಾನು ಮುನ್ನಾರ್ ರೀಚ್ ಆದೆ. ನೋಡಿ, ಈಗ ನೀವು ನೋಡ್ತಾ ಇದ್ದೀರಲ್ಲ ರೋಡು, ಇದು ನಾನು ಬುಕ್ ಮಾಡಿರೋ ರೆಸಾರ್ಟ್ಗೆ ಹೋಗೋ ರೋಡು. ಅಂದರೆ ಒಂದು ವೆಹಿಕಲ್ ಹೋದರೆ ಮತ್ತು ಇನ್ನೊಂದು ವೆಹಿಕಲ್ ಬರಲಿಕ್ಕೆ ಆಗೋದಿಲ್ಲ. ಅದು ಲೈಟ್ ರೆಸಾರ್ಟ್ ಅಂತ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಹಾಕಿರ್ತೇನೆ. ಇನ್ ಕೇಸ್ ಇಫ್ ಯು ಆರ್ ಗೋಯಿಂಗ್ ಟು ಮುನ್ನಾರ್ ಯು ಕ್ಯಾನ್ ಸ್ಟೇ ದೇರ್. ದಟ್ ವಾಸ್ ಎ ನೈಸ್ ಸ್ಟೇ ಐ ಕ್ಯಾನ್ ಸೇ. ದಿಸ್ ಇಸ್ ಇಲ್ಲಿ ನೋಡಿ, ಯು ಕ್ಯಾನ್ ಸಿ ದಿಸ್ ಇಸ್ ದ ಸ್ಟೇ. ಸ್ವಲ್ಪ ಸಣ್ಣ ಸ್ಟೇನೇ. ನಿಮಗೆ ಪರ್ ಡೇ ಅರೌಂಡ್ 3,000 rupees ಚಾರ್ಜ್ ಮಾಡ್ತಾರೆ ಅಲಾಂಗ್ ವಿತ್ ಬ್ರೇಕ್ಫಾಸ್ಟ್. ಓಕೆ, ಐ ಕ್ಯಾನ್ ಸೇ ದಟ್ ದಿಸ್ ಇಸ್ ಅ ಡೀಸೆಂಟ್ ಸ್ಟೇ. ವಿ ವರ್ 3 people. ನೋಡಿ, ಆ ವೆದರ್ನ ಎಂಜಾಯ್ ಮಾಡ್ತಾ ಐ ಆಮ್ ಡ್ರಿಂಕಿಂಗ್ ಎ ಟೀ ನೌ. ರೀಚ್ ಆದ ದಿನ ಮತ್ತೆ ನಾನು ಎಲ್ಲೂ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗಲಿಲ್ಲ. ಬಿಕಾಸ್ ಆಲ್ರೆಡಿ 3 o'clock ಆಗಿತ್ತು. ಮತ್ತು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ದೆನ್ ವಿ ವರ್ ರಿಲ್ಯಾಕ್ಸಿಂಗ್ ಅಟ್ ರೂಮ್ ಓನ್ಲಿ. ಸೊ ನೆಕ್ಸ್ಟ್ ಡೇ ಅಲ್ಲಿಂದ ನಾವು ಒಂದು ಜೀಪ್ನ ಹೈರ್ಗೆ ತಗೊಂಡು ದೆನ್ ವಿ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಮುನ್ನಾರ್. ಅರೌಂಡ್ 4 to 5 ಪ್ಲೇಸಸ್ನ ಕವರ್ ಮಾಡಿದ್ದೀವಿ ದ ವೆರಿ ನೆಕ್ಸ್ಟ್ ಡೇ.
ಅದು ನಿಮಗೆ ಯಾವುದು ಅಂತ ನೆಕ್ಸ್ಟು ಒಂದೊಂದಾಗಿ ತೋರಿಸ್ತೇನೆ. ದಟ್ ಗೈ ಚಾರ್ಜ್ಡ್ ಅರೌಂಡ್ 3000 ರುಪೀಸ್. ಬಟ್ ದಟ್ ಗೈ ವಾಸ್ ಲೈಕ್ ತುಂಬ ಪೇಷನ್ಸ್ ಆಗಿ ಎಲ್ಲ ಪ್ಲೇಸಸ್ನು ತೋರಿಸ್ತಾ ಹಿ ವಾಸ್ ವೆಯ್ಟಿಂಗ್ ಫಾರ್ ಅಸ್ ಆ್ಯಂಡ್ ಹಿ ವಾಸ್ ಎಕ್ಸ್ಪ್ಲೈನಿಂಗ್ ಎವ್ರಿಥಿಂಗ್ ವಾಟ್ ಎವರ್ ದ ಥಿಂಗ್ಸ್ ಆರ್ ಅವೈಲೇಬಲ್ ಲೋಕಲಿ. ಸೊ ಮೇಲೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಹಾಕಿದ್ದೇನೆ. ಇನ್ ಕೇಸ್ ನೀವೇನಾದರೂ ಮುನ್ನಾರು ಹೋಗಂಗಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ಗೈ. ಸೊ ನಾವು ಫಸ್ಟ್ ಹೋಗಿದ್ದು ಸ್ಪೈಸಸ್ ಗಾರ್ಡನ್ ಅಂತೇಳಿ. ಸೊ ಯು ಕ್ಯಾನ್ ಸಿ ದಿಸ್. ಅಲ್ಲಿ ಒಳಗಡೆ ಹೋದ ತಕ್ಷಣ ನಮಗೊಬ್ಬ ಗೈಡ್ನ ಅಸೈನ್ ಮಾಡ್ತಾನೆ. ಹೀಲ್ ಎಕ್ಸ್ಪ್ಲೈನ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ಸೋ ಮೆನಿ ಪ್ಲಾಂಟ್ಸ್ ದೇರ್. ಜಾಯಿಂಟ್ ಪೇನ್, ಬ್ಯಾಕ್ ಪೇನ್ ಎಲ್ಲ ಬರ್ತದೆ ನೋಡಿ. ಒಂದು ಆಯಿಲ್ ಮಾಡ್ತೀವಿ ನಾವು. ಅದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಅರುತಾನೆ, ಇದು ಪೇನ್ ರಿಲೀಫ್ ಮಾಡೋಕ್ಕೆ ಕೆಲಸ ಮಾಡ್ತಾರೆ. ಇದು ಅಲೋವೆರಾ. ಆ್ಯಕ್ಚುಲಿ ಇವಾಗ ಇದು ಗ್ರೀನ್ ಆಗಿದೆಯಲ್ಲ, ಇದು ರೆಡ್ ಆಗೋಗ್ತದೆ ಈ ಥರ. ಇದು ದೊಡ್ಡದು, ಎಕ್ಸ್ಪೆನ್ಸಿವ್ ಕೂಡ, ಆಮೇಲೆ ಏನಂದರೆ ರೇರ್ ಕೂಡ. ಇದು ಆ್ಯಂಟಿ ಏಜಿಂಗ್, ಆಮೇಲೆ ಕ್ಯಾನ್ಸರ್ಗೆ ನಮ್ಮ ಆಯುರ್ವೇದದಲ್ಲಿ ಮೆಡಿಸಿನ್ ಮಾಡೋದ್ರಿಂದ ನೀವು ಗ್ರೀನ್ ಯೂಸ್ ಮಾಡ್ತೀರಾ ಮನೇಲಿ. ಗ್ರೀನು ನೀವೇನು ಮಾಡಬೇಕು ಅಂದರೆ ಕಟ್ ಮಾಡಾದ್ಮೇಲೆ ಒಂದು ಅರ್ಧ ಗಂಟೆ ನೀರೆಲ್ಲ ಹಾಕ್ಬಿಡ್ಬೇಕು. ಅದರಿಂದ ಯೆಲ್ಲೋ ಕಲರ್ ಲಿಕ್ವಿಡ್ ಬರ್ತದೆ ನೋಡಿ, ಅದು ಹೋದ್ಮೇಲೆ ನೀವು ಯೂಸ್ ಮಾಡಬೇಕು. ಇಲ್ಲಾಂದರೆ ಏನಾಗ್ತದೆ ಅಂದರೆ ಈಚಿಂಗು, ರ್ಯಾಷಸ್ಸು, ಸ್ಕಿನ್ ರಫ್ನೆಸ್ಸು ಆ ಥರ ಎಲ್ಲ ಚಾಲು ಇರ್ತದೆ. ಅಂದರೆ ಇದರಲ್ಲಿ ಎಣ್ಣೆ ತೆಗಿತೀವಿ, ಲೆಮನ್ ಗ್ರಾಸ್ ಆಯಿಲ್ ತೆಗಿತೀವಿ. ಆಯಿಲು ಒಂದು 15 ml ಆಯಿಲ್ ಒಂದು ಅರ್ಧ ಬಕೆಟ್ ನೀರಲ್ಲಿ ಹಾಕ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಮಸ್ಕಿಟೋ ಸ್ಲೈಸ್ ಎಲ್ಲ ಇರಲ್ಲ. ಆ ಥರ ನೋಡಿ. ಡಾಬರು, ಹಿಮಾಲಯ, ಪತಾಂಜಲಿ, ನಾಗಾರ್ಜುನ ಅಂತ ಸುಮಾರು ಆ ಥರ ಆಯುರ್ವೇದ ಇದೆ. ಆದರೆ ಆಯುರ್ವೇದ ಅಲ್ಲ, ಅದಲ್ಲ ಪ್ಯಾಟರ್ನ್ ಆಯುರ್ವೇದ. ಅದೆಲ್ಲ ಆಯುರ್ವೇದ ಅಂತಲೇ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಅಶ್ವಗಂಧ ಹೆಂಗೆ ಅಂದರೆ ನಮಗೆ ಯಾವಾಗಲೂ ರಿಪೀಟ್ ಮಾಡೋದು ಬೇಡ. ಒಂದು 500 mg ಅಂದರೆ ನಮ್ಮ ಇದರಲ್ಲಿಂದು 120 ಕ್ಯಾಪ್ಸೂಲ್ ಸಾಕು ಒಬ್ಬರಿಗೆ. 500 mg ಸಾಕು ಒಬ್ಬರಿಗೆ. ಏನು ಮಾಡ್ತದೆ ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಮಾಡಿಬಿಡ್ತೀವಿ. ಸೊ ನಮಗೆ ಜ್ವರ ಅದು ಇದು ಆ ಥರ ಕಾಯಿಲೆ ಏನೂ ಬರೋಲ್ಲ. ಆಮೇಲೆ ಬೇರೆ ಏನಂದರೆ ವೈಟಮಿನ್ ಡಿ ಒಂದ್ಬಿಟ್ಟು B12 ತನಕ ಸಿಕ್ಬಿಡ್ತದೆ ಇದರಲ್ಲಿ. ಆಮೇಲೆ ಹೆರಿಡಿಟ್ರಿ ಇಶ್ಯೂಸ್ ಇರ್ತದೆ ನೋಡಿ, ಪಾರಂಪರ್ಯ ರೋಗ, ಕ್ಯಾನ್ಸರು, ಡಯಾಬಿಟೀಸು, ಅದು ಬರೋಕ್ಕೆ ಬೇಡ. ಅದು ಅಶ್ವಗಂಧ. ಇದು ರೋಸ್ಮೇರಿ ಪ್ಲಾಂಟ್ ಅಲ್ವಾ ನೋಡಿ, ಅದು ಶಂಖಪುಷ್ಪಿ. ಆಮೇಲೆ ಇದು ಮಡ್ಡಬ್ರಹ್ಮಿ ಅಂದ್ಬಿಟ್ಟು ಬೇರೆ ಒಂದು ಚಿಕ್ಕ ಎಲೆ ಇದೆ, ಅದು ಜಲಬ್ರಹ್ಮಿ ಅಂದ್ಬಿಟ್ಟು. ಇದೆಲ್ಲ ಸೇರಿ ನಾವು ಒಂದು ಬ್ರಹ್ಮಿ ಅಂತ ಮಾಡ್ತೀವಿ. ಇವಾಗ ಅಶ್ವಗಂಧ ಏನೋ ಕಿಂಗ್ ಆಫ್ ಆಯುರ್ವೇದ ಅಂದರೆ ಅದೇ. ಅದು ನಮ್ಮ ಬಾಡಿ ಎಲ್ಲ ನೋಡ್ಕೊಳ್ತದೆ, ಚೆನ್ನಾಗಿ ಇಟ್ಕೊಳ್ತದೆ, ಎನರ್ಜಿಗೆ ಇಟ್ಕೊಳ್ತದೆ. ಆದರೆ ಇದೇನು ಮಾಡ್ತದೆ ನಮ್ಮ CNS, ಸೆಂಟ್ರಲ್ ನರ್ವಲ್ ಸಿಸ್ಟಮ್. ಇವಾಗ ನೋಡಿ ನಮಗೆ ಸ್ವಲ್ಪ ಇದು ಮರ್ತೋಗೋದು ಜಾಸ್ತಿ ಆಗೋಗ್ತದೆ, ಅದೆಲ್ಲ ಇರಲ್ಲ. ಮೆಮೊರಿ ಪವರ್ ಬೂಸ್ಟ್ ಮಾಡಿಬಿಡ್ತದೆ. ಆಮೇಲೆ ಕಣ್ಣದು ಸೈಟು, ಲಾಂಗ್ ಸೈಡ್, ಶಾರ್ಟ್ ಸೈಡು, ನಮಗೆ ಯಾವಾಗಲೂ ತೊಂದರೆ ಆಗ್ತದೆ, ಅದು ಕೂಡ ಚೆನ್ನಾಗಿ ಮಾಡ್ತದೆ. ನಿದ್ರೆ ಇಲ್ಲ, ಆ ಥರ ಇಶ್ಯೂಸ್ ಇರುತ್ತೆ, ನಿದ್ರೆ ಬರೋಲ್ಲ, ಆ ಥರ ಹೈಪರ್ ಟೆನ್ಷನ್ ಆ ಥರ ಎಲ್ಲ ಇರೋಲ್ಲ. ಆಮೇಲೆ ದೊಡ್ಡ ಬಾತ್ ಏನು ಅಂದರೆ ವಾಕಿಂಗ್ ಸೆನ್ಸ್ ಬರುತ್ತೆ ನೋಡಿ, ಅದು ಬರೋಕ್ಕೆ ಬಿಡಲ್ಲ, ಪ್ರಿವೆಂಟ್ ಮಾಡ್ತದೆ ಬ್ರೈನ್. ಸ್ನೀಸಿಂಗು, ಸ್ನೋರಿಂಗ್ ಕೂಡ ಇರುತ್ತೆ ನೋಡಿ, ಆ ಥರ ಬರ್ತದೆ. ಬ್ಲ್ಯಾಕ್ ಪೆಪ್ಪರ್ ಇವಾಗ ಗ್ರೀನ್ ಆಗಿದೆಯಲ್ಲ, ಅದು ಕೆಂಪಗಾಗ್ತದೆ. ಕೆಂಪಗಾದ್ಮೇಲೆ ಒಣಗಿಸಿದ್ರೆ ಅದು ಬ್ಲ್ಯಾಕ್ ಪೆಪ್ಪರು. ಇವಾಗ ಕೆಂಪಗಾದ್ಮೇಲೆ ಅದನ್ನು ನಾವು ಏನು ಮಾಡ್ತೀವಿ, ಬಿಸಿನೀರು ಒಳಗೆ ಹಾಕ್ಬಿಟ್ಟು ಅದ್ರ ಸ್ಕಿನ್ ತೆಗೆದುಬಿಟ್ಟು ನಾವು ಒಣಗಿಸ್ತೀವಿ, ಅದು ಬಂದು ವೈಟ್ ಪೆಪ್ಪರ್. ಸೊ ದಿಸ್ ಗೈ ಎಕ್ಸ್ಪ್ಲೇನ್ಡ್ ಅಬೌಟ್ ವೇರಿಯಸ್ ಪ್ಲಾಂಟ್ಸ್, ಅದರ ಮೆಡಿಸಿನಲ್ ವ್ಯಾಲ್ಯೂಸ್ ಏನಿರುತ್ತೆ ಎಲ್ಲ ದಿಸ್ ಗೈ ಎಕ್ಸ್ಪ್ಲೈನ್ಡ್. ಆ್ಯಂಡ್ ಇದಾದಮೇಲೆ ನಿಮಗೆ ಅಲ್ಲಿ ಬೇಕಾದರೆ ಒಂದು ಸ್ಟೋರು ಇರುತ್ತೆ. ಇಫ್ ಯು ವಾಂಟ್ ಬೈ ಸಮಥಿಂಗ್ ಯು ಕ್ಯಾನ್ ಬೈ ಫ್ರಮ್ ದೇರ್. ಸೊ ನನಗಿಲ್ಲಿ ಏನನ್ಸ್ತಂದರೆ ಇದೆಲ್ಲ ನೋಡಿ, ಹೀಸ್ ಎಕ್ಸ್ಪ್ಲೈನಿಂಗ್ ಎವ್ರಿಥಿಂಗ್, ಅವ್ರ ಹತ್ರ ಏನೇನು ಸಿಗುತ್ತೆ ಎಲ್ಲ. ಬಟ್ ನನಗೆ ಸ್ವಲ್ಪ ತುಂಬಾ ಕಾಸ್ಟ್ಲಿ ಅನಿಸ್ತು ಕಂಪೇರ್ ಟು ನಮ್ಮ ಬ್ಯಾಂಗ್ಳೂರಲ್ಲಿ ಅದಕ್ಕಿಂತ ಸ್ವಲ್ಪ ಚೀಪಾಗಿ ಸಿಗುತ್ತೆ ಅನಿಸ್ತು. ಸೊ ಐ ಡಿಂಟ್ ಬೈ ಎನಿಥಿಂಗ್, ಲೈಕ್ ಓನ್ಲಿ ಒಂದೇ ಒಂದು ಲೈಕ್ ಒಂದು ಆಯಿಲ್ ಮಾತ್ರ ತಗೊಂಡೆ ಅಷ್ಟೇ, ಅದು ಬಿಟ್ಟು ಬೇರೆ ಏನೇ ತಗೊಳ್ಳಿಲ್ಲ ನಾ ಇಲ್ಲಿಂದ. ಬಟ್ ದ ಇನ್ಫಾರ್ಮೇಷನ್ ವಾಸ್ ವೆರಿ 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 ಯೂಸ್ಫುಲ್ ಆ್ಯಕ್ಚುಲಿ. ಅಂದರೆ ನಮ್ಮ ಆಯುರ್ವೇದಿಕ್ಕಲ್ಲಿ ಇರುವಂತಹ ತುಂಬ ಹಲವಾರು ಔಷಧಿಗಳ ಬಗ್ಗೆ ಹಿ ಹ್ಯಾಸ್ ಎಕ್ಸ್ಪ್ಲೈನ್ಡ್. ಪ್ಲ್ಯಾಂಟ್ಸು ಅಷ್ಟೇ, ಒಂದೊಂದು ಪ್ಲ್ಯಾಂಟ್ಗೂ ತನ್ನದೇ ಆದಂತಹ ಅದ್ಭುತವಾದ ಶಕ್ತಿ ಹಿ ಎಕ್ಸ್ಪ್ಲೈನ್ಡ್. ಈಗ ಅವ್ರು ವಾಟ್ ಎವರ್ ಹಿ ಟೋಲ್ಡ್, ಅಂದರೆ ಅವರು ಏನೇನೆಲ್ಲ ಆಯಿಲ್ಸ್ ಮಾಡ್ತಾರೆ, ಟ್ಯಾಬ್ಲೆಟ್ಸ್, ಅದೆಲ್ಲ ದೇ ಆರ್ ಸೆಲ್ಲಿಂಗ್ ಇಟ್ ಓವರ್ ಹಿಯರ್. Bro, you only tell which is this waterfalls? Chunenmakal waterfalls. ನಾವು ಸ್ಪೈಸಸ್ ಗಾರ್ಡನ್ ಆದಮೇಲೆ ಆಲ್ಮೋಸ್ಟ್ ಒಂದು 10 to 15 minutes ಟ್ರಾವೆಲಿಂಗ್ ಮಾಡಿ ನೋಡಿ ಇಲ್ಲೊಂದು ವಾಟರ್ ಫಾಲ್ಸ್ಗೆ ಬರುತ್ತೆ. ಅದು ಅವ್ರು ಹೇಳಿದ್ರಲ್ಲ ಚುನೇನ್ಮಕ್ಕಲ್ ವಾಟರ್ ಫಾಲ್ಸ್ ಅಂತೆ. ಇಲ್ಲಿಗೆ ಬಂದ ಮೇಲೆ ನೋಡಿ ವ್ಯೂ ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಸಮ್ಮರಲ್ಲಿ ನಾವು ಇಷ್ಟೊಂದು ನೀರು ನೋಡೋದೇ ಇಟ್ಸ್ ಲೈಕ್
ಬ್ಯೂಟಿಫುಲ್ ಆ್ಯಕ್ಚುಲಿ. ಇನ್ನು ಮುಂದೆ ಇದೆ ವಾಟರ್ ಫಾಲ್ಸು, ಅದು ನಿಮಗೆ ತೋರಿಸ್ತೇನೆ ನೋಡಿ. ಇಲ್ಲಿ ಬಂದರೆ ನೀವು ರೋಲರ್ ಕೋಸ್ಟರ್ ಎಲ್ಲ ಮಾಡ್ಬೋದು. ಲಾಂಗೆಸ್ಟ್ ಇನ್ ಇಂಡಿಯಾ ಅಂತ ಹಾಕಿದ್ದಾರೆ, ಬಟ್ ಲಾಂಗೆಸ್ಟ್ ಇಲ್ಲೋ ಗೊತ್ತಿಲ್ಲ, ಬಿಕಾಸ್ ಐ ಆಮ್ ನಾಟ್ ಟ್ರೈಯಿಂಗ್ ದಟ್. ಸೊ ನಾವಲ್ಲೊಂದು 50 ಮೀಟರ್ಸ್ ನಡಿಬೇಕಾಗತ್ತೆ. ಅಲ್ಲಿ ಜೀಪ್ ಡ್ರಾಪ್ ಮಾಡಾದಮೇಲೆ ಒಂದು 50 ಮೀಟರ್ಸ್ ನಡೆದ್ರೆ ನಿಮಗೆ ಈ ವಾಟರ್ ಫಾಲ್ಸ್ ಸಿಗುತ್ತೆ ನೋಡಿ. ಈಗ ಸಮ್ಮರ್ ಆಗಿರೋ ಕಾರಣ ನಿಮಗೆ ವಾಟರ್ ಫ್ಲೋ ಎಲ್ಲ ತುಂಬ ಕಡಿಮೆ ಇದೆ, ಬಟ್ ಒನ್ಸ್ ಸ್ವಲ್ಪ ಮಳೆ ಆದಮೇಲೆ ಯು ಕ್ಯಾನ್ ಸಿ ದ ಬ್ಯೂಟಿ ಆಫ್ ಫಾಲ್ಸ್ ಹಿಯರ್. ಸೊ ಈಗ ವಾಟರ್ ಫಾಲ್ಸ್ ಎಲ್ಲ ನೋಡಾಯಿತು, ಮುಗಿಸಿ ಇವಾಗ ವಿ ಆರ್ ಗೋಯಿಂಗ್ ಬ್ಯಾಕ್. ಎಲ್ಲಿಗೆ ಹೋಗ್ತೇನೆ ಅಂತ ನಾನು ನಿಮಗೆ ಹೇಳ್ತೇನೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. Can you see this? ನೋಡಿ ಸಮ್ಮರಲ್ಲಿ ಹೀಗಿದೆ ಅಂದರೆ ಇನ್ನು ನಿಮಗೆ ವಿಂಟರ್ ಸ್ವಲ್ಪ ಮಳೆ ಎಲ್ಲ ಸ್ಟಾರ್ಟ್ ಆದಮೇಲೆ ಬಂದರೆ ನಿಮ್ಗೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಎಸ್, ಕೆನ್ ಯು ಸೀ ದಿಸ್? ಓ ಮೈ ಗಾಡ್, ಫ್ಯಾಬ್ಯುಲಸ್. See, this is the entrance for Ripple Waterfalls. ನೋಡಿ ಈಗ ನೀವು ಎಂಟ್ರೆನ್ಸ್ ಆದಮೇಲೆ ನಿಮ್ಗೆ ಅಲ್ಲಿಂದ ಒಂದು 250 ಮೀಟರ್ಸ್ ನಡಿಬೇಕಾಗತ್ತೆ. ಅಲ್ಲಿಗೆ ನಡೆದ್ರೆ ನಿಮಗೆ ಸ್ಟೆಪ್ಸ್ ಎಲ್ಲ ಇದೆ, ಸೊ ನೋ ಇಶ್ಯೂಸ್, ಆರಾಮಾಗಿ ನಡಿಬೋದು. ನಡೆದ್ಮೇಲೆ ನೀವು ಯು ವಿಲ್ ರೀಚ್ ರಿಪ್ಪಲ್ ವಾಟರ್ ಫಾಲ್ಸ್. So we have to walk still more. Wow. ಸೊ ನಾವು ರಿಪ್ಪಲ್ ವಾಟರ್ ಫಾಲ್ಸ್ನ ಮುಗಿಸಿ ಮತ್ತು ಅಲ್ಲಿಂದ ಒಂದು 5 to 10 ಮಿನಿಟ್ಸ್ ನಿಮಗೆ ಒಂದು ದಾರಿ ಅಷ್ಟೇ. ಅಲ್ಲಿ ನಿಮಗೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇರುತ್ತೆ. ಸೊ ದಿಸ್ ಇಲ್ಲಿಂದ ವ್ಯೂ ವಾಸ್ ನಾಟ್ ಸೋ ಗ್ರೇಟ್, ಯಾಕಂದರೆ ವಾಟರ್ ಏನು ಇರಲಿಲ್ಲ. ಆ್ಯಕ್ಚುಲಿ ಮಳೆಗಾಲ ಇದ್ದಾಗ ನಿಮಗೆ ಆ ಕಡೆಯಿಂದ ವಾಟರ್ ಫ್ಲೋ ಆಗುತ್ತೆ. ಸೊ ದಟ್ ವಿಲ್ ಬಿ ಆಸಮ್ ದಟ್ ಟೈಮ್. ಬಟ್ ನೀವೇನಾದ್ರು ಮಾನ್ಸೂನಲ್ಲಿ ಇಲ್ಲ ಆಫ್ಟರ್ ಲೈಕ್ ವಿಂಟರಲ್ಲಿ ಹೋದಾಗ ಯು ಮಸ್ಟ್ ಎಕ್ಸ್ಪ್ಲೋರ್ ದಿಸ್ ಪ್ಲೇಸ್. ನೋಡಿ ಆ ಕಡೆ ಈ ಕಡೆ ಯು ಕ್ಯಾನ್ ಸಿ, ಐ ವಿಲ್ ಶೋ ಯು. ಸೊ ಸಿ ಹಿಯರ್ ಇಟ್ ವಿಲ್ ಫ್ಲೋ, ವಾಟರ್ ಇಲ್ಲಿ ಫ್ಲೋ ಆಗುತ್ತೆ, ಮೇಲೆಯಿಂದ ಫ್ಲೋ ಆಗುತ್ತೆ. ಸೊ ಬಟ್ ನೌ ದರ್ ಇಸ್ ನೋ ವಾಟರ್, ಸೊ ವಿ ಡಿಂಟ್ ಸ್ಪೆಂಡ್ ಮಚ್ ಟೈಮ್ ಓವರ್ ಹಿಯರ್. ಒಂದು ಅರೌಂಡ್ 3 to 5 ಮಿನಿಟ್ಸಲ್ಲಿ ವಿ ವರ್ ಬ್ಯಾಕ್. ಸೊ ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಆದಮೇಲೆ ಮತ್ತೆ ಅವ್ರು ನಮ್ಮನ್ನು ಇನ್ನೊಂದು ಡ್ಯಾಮ್ ಹತ್ರ ಕರ್ಕೊಂಡೋದ್ರು. ಬಟ್ ಇಟ್ ವಾಸ್ ಪ್ರೆಟಿ ಗುಡ್. ಸ್ವಲ್ಪ ವಾಟರ್ ಸ್ಟೋರ್ ಆಗಿತ್ತಲ್ಲಿ, ಬಟ್ ನಾಟ್ ಮಚ್. ದಿಸ್ ಇಸ್ ದ ಡ್ಯಾಮ್. ಇಲ್ಲಿ ನಾವು ಒಂದು 5 to 10 ಮಿನಿಟ್ಸ್ ಟೈಮ್ನ ಸ್ಪೆಂಡ್ ಮಾಡಿ ದೆನ್ ಅಗೇನ್ ವಿ ರೆಸ್ಯೂಮ್ ಅವರ್ ಜರ್ನಿ ಫ್ರಮ್ ದೇರ್. ನಾವು ಆ ಡ್ಯಾಮ್ನ ನೋಡಿದ್ದು ಮುಗಿಸಿದ ನಂತರ ದೆನ್ ವಿ ವರ್ ರಿಟರ್ನಿಂಗ್ ಟು ಅವರ್ ರೆಸಾರ್ಟ್. ಸೊ ರೆಸಾರ್ಟ್ಗೆ ಹೋಗ್ಬೇಕಾದ್ರೆ ನೋಡಿ ಈ ಥರ ಇತ್ತು ವ್ಯೂ. ಸೊ ಹಿ ವಾಸ್ ಟೆಲ್ಲಿಂಗ್ ದಟ್ ದಿಸ್ ಇಸ್ ಅ ವೆರಿ ಡೇಂಜರಸ್ ವೇ, ಬಿಕಾಸ್ ಇಲ್ಲಿ ರಾಕ್ ಫಾಲಿಂಗ್ ಎಲ್ಲ ಇರುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ಹಿ ವಾಸ್ ಡ್ರೈವಿಂಗ್ ವೆರಿ ವೆಲ್. ಆ್ಯಂಡ್ ಇದೆಲ್ಲ ಸಿಂಗಲ್ ರೋಡ್ಸ್ ಆಗಿರೋ ಕಾರಣ ವಿ ಶುಡ್ ಬಿ ವೆರಿ ಕೇರ್ಫುಲ್. ಸೊ ದೋ ವಿ ಹ್ಯಾವ್ ಕಮ್ ಇನ್ ಕಾರ್, ಡಿಸಿಷನ್ ಆಫ್ ಹೈರಿಂಗ್ ಎ ಜೀಪ್, ಐ ಥಾಟ್ ಇಟ್ಸ್ ಅ ಪ್ರೆಟಿ ಗುಡ್ ಡಿಸಿಷನ್ ಟು ಮೇಕ್ ಇಟ್. ಸೊ ಜೀಪ್ ಸಫಾರಿ ಎಲ್ಲ ಮುಗಿಸಿ ನಾವು ಈವ್ನಿಂಗು ಈ ಎರವಕುಲಂ ನ್ಯಾಷನಲ್ ಪಾರ್ಕ್ ನೋಡುವ ಅಂತ ಹೋದ್ವಿ. ಆ್ಯಕ್ಚುಲಿ ಇಲ್ಲಿ 4 o'clock ಕ್ಲೋಸ್ ಅಂತೆ. ವಿ ವರ್ ನಾಟ್ ಅವೇರ್ ಆಫ್ ದ್ಯಾಟ್.
ಸೊ ಅಲ್ಲಿಂದ ವಿ ಕೇಮ್ ಬ್ಯಾಕ್. ಸೊ ನೀವು ಅಲ್ಲಿ ಹೋಗ್ಬೇಕಾದ್ರೆ ಲೈಕ್ 4 ಒಳಗಡೆ ಹೋಗಬೇಕು, ಇಲ್ಲ ಅರ್ಲಿ ಮಾರ್ನಿಂಗ್ ಬೈ 8 o'clock ಇಟ್ ವಿಲ್ ಗೆಟ್ ಓಪನ್. ನೋಡಿ ನಿಮ್ಗೇನಾದರೂ ಚಾಕ್ಲೇಟ್ಸ್, ಹೋಮ್ ಮೇಡ್ ಚಾಕ್ಲೇಟ್ಸೇ ಆರ್ ಕೇರಳ ಬೇಸ್ಡ್ ಚಿಪ್ಸ್ ಎಲ್ಲ ತಗೋಬೇಕಂದ್ರೆ ದಿಸ್ ಶಾಪ್ ಯು ಕ್ಯಾನ್ ಟ್ರೈ. ಇದು ಆ್ಯಕ್ಚುಲಿ ನಮ್ಮ ಕನ್ನಡದವರೇ, ಅಲ್ಲಿ ಕಾಣ್ತಾ ಇದ್ದಾರಲ್ಲ ಅವರು ಮೈಸೂರಿನವರು. ಐ ಹ್ಯಾಡ್ ಅ ವರ್ಡ್ ವಿತ್ ಹಿಮ್ ಆ್ಯಂಡ್ ಹೀ ಈಸ್ ಮೈ ಸಬ್ಸ್ಕ್ರೈಬರ್ ನಾವು. ಇಲ್ಲಿ ನಾವು ಚಾಕ್ಲೇಟ್ಸ್ ಟ್ರೈ ಮಾಡಿದ್ವಿ ಆ್ಯಂಡ್ ಮಗುಗೆ ಒಂದು ಡ್ರೆಸ್ನ ಖರೀದಿ ಮಾಡಿದ್ದೀವಿ. ಸೊ ಎವ್ರಿಥಿಂಗ್ ವಾಸ್ ಗುಡ್. ನೋಡಿ ಈಗ ಈವ್ನಿಂಗ್ 6 o'clock ಆಗಿದೆ. ಯು ಕ್ಯಾನ್ ಸಿ ದ ವೆದರ್. ಆ್ಯಕ್ಚುಲಿ 5ವರೆಗೂ ಆರಾಮಾಗೇ ಇತ್ತು. ನೋಡಿ 6 o'clockಗೆಲ್ಲ ವೆದರ್ ಎಲ್ಲ ಫುಲ್ ಚೇಂಜ್ ಆಗಿಬಿಡುತ್ತೆ ಇಲ್ಲಿ. ಬಟ್ ವಿ ಆರ್ ಫೀಲಿಂಗ್ ತುಂಬ ಚಳಿಯಾಗಿ ತುಂಬ ಆರಾಮಾಗಿದೆ. ಸೊ ಇಲ್ಲಿಗೆ ನಮ್ಮ ಡೇ 2 ಮುಗಿಯುತ್ತೆ. ಸೊ ನೋಡಿ ಇಲ್ಲಿ ಈಗ ನೀವು ಆಫ್ ರೋಡ್ ನೋಡ್ತಾ ಇದ್ದೀರಲ್ಲ, ಇದು ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಕುಲುಕುಮಲೆ ಹೋಗ್ತಾ ಇರೋದು. ಅಲ್ಲಿ ಆ್ಯಕ್ಚುಲಿ ಏನಂದರೆ ಅರ್ಲಿ ಮಾರ್ನಿಂಗ್ 3ಗೆ ಬಿಡಬೇಕು ಅಂತ ಹೇಳ್ತಾರೆ. ನಾವು ವಿ ವರ್ ಬಿಟ್ ಲೇಟ್, ಯಾಕಂದರೆ ಲಾಸ್ಟ್ ಡೇ ಫುಲ್ಲು ಓಡಾಡಿದ್ವಿ. ಸೊ ವಿ ಲೆಫ್ಟ್ ಬೈ 5 o'clock. 5ಗೆ ಅಲ್ಲಿ ಬಿಟ್ಟು ಅಲ್ಲಿಂದ 30 kilometers ನಿಮಗೆ ಟ್ರಾವೆಲ್ ಮಾಡಿದ್ರೆ ಸೂರ್ಯನಲ್ಲಿ ಅಂತ ಒಂದು ಪ್ಲೇಸ್ ಬರುತ್ತೆ. ಅಲ್ಲಿ ನಿಮಗೆ ಅಲ್ಲಿನವರೆಗೂ ನಿಮ್ಮ ವೆಹಿಕಲ್ಸಲ್ಲಿ ಹೋಗ್ಬೋದು. ನೆಕ್ಸ್ಟ್ ಅಲ್ಲಿಂದ ನಿಮಗೆ ಜೀಪ್ ತೊಗೋಬೇಕಾಗತ್ತೆ 4x4. ಅಲ್ಲಿ ನಿಮಗೆ 2500 rupees ಚಾರ್ಜ್ ಮಾಡ್ತಾರೆ. 500 ಇಸ್ ಗೌರ್ಮೆಂಟ್ ಚಾರ್ಜ್ ಆ್ಯಂಡ್ 2000 ಇಸ್ ಜೀಪ್ ಚಾರ್ಜ್. ಅಲ್ಲಿ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಒಂದು ಬ್ಯಾಚ್ ಹೋಗಿರುತ್ತೆ. ನೆಕ್ಸ್ಟ್ ಬ್ಯಾಚ್ ವಿಲ್ ಗೋ ಬೈ 8 o'clock. ಬಟ್ ನಾವು ಆ್ಯಕ್ಚುಲಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅಲ್ಲಿಗೆ ಒಂದು ಜೀಪ್ನ ಬಿಟ್ಟರು 2500 rupees ತಗೊಂಡು. ಅಲ್ಲಿಂದ ನಿಮಗೆ ಸೂರ್ಯನಲ್ಲಿ ಅನ್ನುವ ಪಾಯಿಂಟಿಂದ ಕುಲುಕುಮಲೈ ಮೇಲೆ ಹೋಗಲಿಕ್ಕೆ ಅರೌಂಡ್ 12 kilometers ಆಗುತ್ತೆ. ತುಂಬ ಎಕ್ಸ್ಟ್ರೀಮ್ ಆಫ್ ರೋಡ್ ಇರುತ್ತೆ. ನಿಮಗೆ ಆ್ಯಕ್ಚುಲಿ ನೋಡ್ತಾನೆ ಗೊತ್ತಾಗ್ತಾ ಇರ್ಬೋದು. ನನ್ನ ವಿಡಿಯೋ ಗೋಪ್ರೋ ಎಲ್ಲ ಲೆಫ್ಟ್ ರೈಟ್ ಹೋಗಿ ಬರ್ತಾ ಇದೆ. ಸೊ ದಟ್ಸ್ ವೈ ದಿಸ್ ವಿಡಿಯೋ ಇಸ್ ನಾಟ್ ದಟ್ ಸ್ಟೇಬಲ್. ಬಟ್ ದಿಸ್ ಈಸ್ ಟ್ರಸ್ಟ್ ಮೀ, ದಿಸ್ ಈಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್. 12 kilometer ಹೇಗೆ ಹೋಯ್ತು ಅಂತ ನಾನು ಐ ವಾಸ್ ಜಸ್ಟ್ ಥಿಂಕಿಂಗ್ ಯಾವಾಗಪ್ಪ ಟಾಪ್ಗೆ ರೀಚ್ ಆಗ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಈ ರೋಡಲ್ಲಿ ಅಷ್ಟೊಂದು ತುಂಬ ಕವಿ ಪ್ಲಸ್ ತುಂಬ ವರ್ಸ್ಟ್ ಆಫ್ ರೋಡ್ ಇರುತ್ತೆ ಇದು. ಬಟ್ ದಿಸ್ ಗೈ ವಾಸ್ ಡ್ರೈವಿಂಗ್ ಗುಡ್. ವಿ ಎಂಜಾಯ್ಡ್ ಇಟ್ ಆ್ಯಕ್ಚುಲಿ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ವ್ಯೂ. ಆ್ಯಕ್ಚುಲಿ ಇನ್ನೂ ನನ್ನ ಕಣ್ಣಲ್ಲೇ ಇದೆ ಆ ವ್ಯೂ ಎಲ್ಲ. ಈಗಲೇ ಇಷ್ಟು ಚೆಂದ ಇದೆ ಅಂದರೆ ವೆನ್ ಯು ಗೋ ಇನ್ ಆ ವಿಂಟರ್ ಸೀಸನಲ್ಲೆಲ್ಲ ಹೋದರೆ ಇಲ್ಲಿ ಹೇಗಿರ್ಬೋದು ಅಂತ ನಾನು ಒಂದು ನಿಮಿಷ ಯೋಚನೆ ಮಾಡ್ತಾ ಇದ್ದೆ. ನೋಡಿ ನನ್ನ ರೈಟ್ಗೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಕಾಫಿ ಎಸ್ಟೇಟ್ಸ್. ಆಲ್ಮೋಸ್ಟ್ ನಿಮ್ಗೆ ಆಫ್ ರೋಡ್ ಫುಲ್ ಇದನ್ನೇ ನೋಡಲಿಕ್ಕೆ ಸಿಗುತ್ತೆ. ಬಟ್ ಈ ರೋಡಲ್ಲಿ ಇನ್ನೊಂದೇನೆಂದರೆ ನೀವು ಆಪೋಸಿಟ್ ವೆಹಿಕಲ್ ಬಂದರೆ ಪಾಸ್ ಆಗೋದು ತುಂಬಾ ಕಷ್ಟ. ಅದಕ್ಕೆ ಒಂದು ಬ್ಯಾಚ್ ಆಫ್ 200 vehicles ಹೋಗುತ್ತಂತೆ ಎವ್ರಿ ಮಾರ್ನಿಂಗ್. ಅದಾದಮೇಲೆ ಮತ್ತೆ ಸೆಕೆಂಡ್ ಬ್ಯಾಚ್ ವಿಲ್ ಸ್ಟಾರ್ಟ್ ಬೈ 8 o'clock ಅಂತ ಹೇಳಿದ್ರು ಅವರು. ಸೊ ಅಂತೂ ಇಂತೂ ನಾವು ಟಾಪ್ ರೀಚ್ ಆಗಾಯಿತು. ಸೊ ಟಾಪ್ ರೀಚ್ ಆದಮೇಲೆ ನೋಡಿ ಎಲ್ಲ ತುಂಬ ಜಾಮ್ ಆಗಿತ್ತು ವೆಹಿಕಲ್ಸ್ ಎಲ್ಲ. ಸೊ ಅವರು ಜೀಪವ್ರು ನಮಗೆ ಸ್ವಲ್ಪ ಹಿಂದೆನೇ ಬಿಟ್ಟರು. ನಾವು ಸ್ವಲ್ಪ ವಾಕ್ ಮಾಡ್ತಾ ಕ್ಲೈಂಬ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಸೊ ಎಲ್ಲ ಫಸ್ಟ್ ಬ್ಯಾಚ್ ನೋಡಿ, ಆಲ್ ದ ವೆಹಿಕಲ್ಸ್ ಏನಾದರೆ ಬರ್ತಾ ಇದೆಯಲ್ಲ, ಇದೆಲ್ಲ ಫಸ್ಟ್ ಬ್ಯಾಚಲ್ಲಿ ಹೋಗಿರೋ ವೆಹಿಕಲ್ಸ್. ಸೊ ಒಂದು 100 to 200 meters ನಾವು ನಡೆದ ನಂತರ ನೋಡಿ ನಾವು ಇಲ್ಲಿಗೆ ರೀಚ್ ಆಗ್ತೀವಿ. ಇದು ಆ್ಯಕ್ಚುಲಿ ಕಾಫಿ ಎಸ್ಟೇಟ್. ಒಂದು ನಿಮಿಷ ನಿಮಗೆ ಕಾಣುತ್ತೆ ಈಗ ನೋಡಿ, ಎಲ್ಲ ತುಂಬ ಮಿಸ್ಟ್ ತುಂಬಿಕೊಂಡಿದೆ. ಆಲ್ಮೋಸ್ಟ್ ಸನ್ರೈಸ್ ಆಗಿತ್ತು ಮಾರೆ ನಾವು ಅಲ್ಲಿ ಮೇಲೆ ರೀಚ್ ಆಗ್ತಾ. ಇಲ್ಲಿಂದ ಇನ್ ಕೇಸ್ ನೀವೇನಾದರೂ ಕ್ಯಾಂಟೀನ್ಗೆ ಹೋಗಬೇಕು ಇಲ್ಲ ವಾಶ್ರೂಮ್ ಎಲ್ಲ ಯೂಸ್ ಮಾಡಬೇಕು ಅಂದರೆ ಇಲ್ಲಿಂದ ಮತ್ತೆ 2 kilometers ಹೋಗ್ಬೇಕಂತೆ. ಸೊ ವಿ ಡಿಂಟ್ ಗೋ ದೇರ್. ನೋಡಿ ಆ ಕಾಫಿ ಎಸ್ಟೇಟಿಂದ ಈ ಥರ ಕಾಣ್ತಾ ಇತ್ತು ವ್ಯೂ. ಇಟ್ಸ್ ಆಲ್ಮೋಸ್ಟ್ 8 o'clock ಆಗಿದೆ ಈಗ.
8:30 ಆಗಿತ್ತು ನಾವಿಲ್ಲಿ ರೀಚ್ ಆಗ್ತಾ. ಬಟ್ ನೋಡಿ ಎಷ್ಟು ಹೇಗೆ ಕಾಣ್ತಾ ಉಂಟು ವ್ಯೂ ಎಲ್ಲ ಫುಲ್ ಆಫ್ ಮಿಸ್ಟ್ ಇತ್ತು. ವಾವ್, ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ವಿ ಹ್ಯಾಡ್. ಸಿ, ಕೆನ್ ಯು ಸಿ ದ ಸನ್? ಎಸ್, ಸ್ವಲ್ಪ ಕಾಣ್ತಾ ಉಂಟು, ಫುಲ್ ಕಾಣ್ತಾ ಇಲ್ಲ, ಆಯಿತಾ? ಯಾ, ಬ್ಯೂಟಿಫುಲ್. ನಾವು ಕಾಫಿ ಎಸ್ಟೇಟಿಂದ ಆಪೋಸಿಟ್ ಡೈರೆಕ್ಷನಲ್ಲಿ ಮುಂದೆ ನಡ್ಕೊಂಡು ಒಂದು 300 ಮೀಟರ್ಸ್ ಬಂದಾಗ ನಿಮಗೊಂದು ಗುಡ್ಡ ಕಾಣುತ್ತೆ. ಅದನ್ನು ಸ್ವಲ್ಪ ಕ್ಲೈಮ್ ಮಾಡಿದ್ರೆ ನೋಡಿ, ದಿಸ್ ವಿಲ್ ಬಿ ಲೈಕ್ ದಿಸ್. ಹೀಗಿರುತ್ತೆ ವ್ಯೂ ಅಲ್ಲಿ. ಅದು ನೋಡಿ, ನಾವು ನಡೆದು ಬಂದ ದಾರಿ, ಅಲ್ಲಿಗೆ ಸೇರಲಿಕ್ಕೆ ನಾವು ನಡೆದು ಬಂದ ದಾರಿ ಈ ಥರ ಇರುತ್ತೆ. ಒಂದು ಸಿಂಗಲ್ ವಾಕಬಲ್ ರೋಡ್ ಅಷ್ಟೇ ಇದು. ಸೊ ನೀವೊಂದು 300 ಮೀಟರ್ಸ್ ನಡಿಬೇಕು. ನಾನೊಂದು ಬೇಸ್ ಆ ಜೀಪ್ಸ್ ಎಲ್ಲ ನಿಲ್ಲಿಸಿರೋ ಜಾಗ ತೋರಿಸಿದ್ನಲ್ಲ, ಸೊ ಅಲ್ಲಿಂದ ಒಂದು 300 ಮೀಟರ್ಸ್ ಅಷ್ಟೇ, ತುಂಬ ಇಲ್ಲ. ಯು ಮಸ್ಟ್ ಎಕ್ಸ್ಪ್ಲೋರ್ ದಿಸ್. ಅಲ್ಲಿಂದ ವ್ಯೂ ತುಂಬ ಚೆನ್ನಾಗಿತ್ತು, ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಸೊ ಐ ವುಡ್ ರೆಕಮೆಂಡ್ ಯು ಟು ಎಕ್ಸ್ಪ್ಲೋರ್ ದಿಸ್ ವ್ಯೂ ಪಾಯಿಂಟ್ ಆ್ಯಸ್ ವೆಲ್. ನಾವು ಇಂಥದ್ದೊಂದು ವ್ಯೂ ನೋಡಲಿಕ್ಕೆ ಮಾರ್ರೆ ಬ್ಯಾಂಗ್ಳೂರಿಂದ ಮುನ್ನಾರ್ಗೆ ಹೋದದ್ದು. ಸೊ ಇಲ್ಲಿಗೆ ನನ್ನ ಮುನ್ನಾರ್ ವಿಡಿಯೋ ಮುಗಿಯುತ್ತೆ. ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಟೈಮ್ ನೋಡ್ತಿದ್ದೀರಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.